ಅಲ್ಲ ನೀಲು, ನಿನ್ನೆ ನೀನೆಯ ಆ ಹುಡ್ಗಿಗ್ ಮದ್ವೆ ಇಷ್ಟ ಇಲ್ಲ ಅನ್ಸುತ್ತೆ ಅದು ಇದು ಅನ್ಬಿಟ್ಟು ಆ ಹುಡ್ಗಿನ ಕರ್ಸಿ ಮಾತಾಡುಮ ಅಂತ ಅಂದ್ರೆ ಮಾತಾಡಕ್ಕೂ ಬಿಡದೆ ಆ ಹುಡ್ಗಿನ ಒಳಗ್ ಕರ್ಕೊಂಡೋಗ ಅದೇನ್ ಮಾತಾಡ್ದೆ ನೀನು? ಅಲ್ಲ ಕಣವ, ನೆನ್ನೆ ನೋಡಿದ್ರೆ ಹಂಗೆ ಹೇಳ್ದೆ, ಇವತ್ತು ಯಾಕವ ಹಿಂಗೆ ಹೇಳ್ತಾ ಇದ್ಯಾ? ಅಲ್ಲಮ್ಮ, ನಿಮ್ಮ ಮಾವ ಮಾತಾಡ್ತಾ ಇದ್ರು, ಮೊದಲು ಈ ವಿಷಯ ಮಾತಾಡ್ಬೋದಿತ್ತಲ್ಲ, ಯಾಕೆ ಅವಳನ್ನ ಅರ್ಧದಲ್ಲೇ ಕರ್ಕೊಂಡೋದೆ? ಯಾವ ಉದ್ದೇಶ ಮಾಡ್ಕೊಂಡು ಹಿಂಗ್ ಮಾಡಿದ್ಯಾ ನೀನು? ಎಲ್ಲ ಕೇಳ್ತಾವ್ ತಾನೆ, ಮಾತಾಡೋ. ಅಜ್ಜಿ, ಅತ್ತೆ, ಮಾವ, ಇದು ನಮ್ಮನೆ. ಈ ಮನೆಯವ್ರ ಸಂತೋಷ ನನಗೆ ತುಂಬಾನೇ ಇಂಪಾರ್ಟೆಂಟ್. ನೀವೆಲ್ಲ ಸಿದ್ದು ಮದ್ವೆನ ಪೂರ್ವಿ ಜೊತೆನೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ರಿ. ಆದ್ರೆ ಈಗ ಅದು ಆಗ್ತಿಲ್ಲ ಅಂತ ಗೊತ್ತಾದಾಗ ನಿಮ್ಗೆಲ್ಲ ಹೇಗೆ ಅನ್ಸಿರ್ಬೇಕು. ಅದಕ್ಕೆ ಹೇಗಾದ್ರೂ ಮಾಡಿ ಈ ಮದ್ವೆ ನಡೆಯೋ ಹಾಗೆ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವೆಲ್ಲ ನನ್ನ ಬಗ್ಗೆನೇ ತಪ್ಪಾಗಿ ತಿಳ್ಕೊತಾ ಇದ್ದೀರಲ್ಲ. ಏನ್ ಹೇಳ್ತಾ ಇದೀಯಮ್ಮ ನೀನು? ಹೌದು ಮಾವ, ನನಗೆ ದೇವಸ್ಥಾನದಲ್ಲಿ ಪೂರ್ವಿನ ನೋಡಿದಾಗ ಅವಳಿಗೆ ಮದ್ವೆ ಇಷ್ಟ ಇಲ್ವೇನೋ ಅಂತ ಅನಿಸ್ತು. ಅದಕ್ಕೆ ನೆನೆ ಹಾಗಂದೆ. ಹಾಗೆ ಅಂತ ನೀವೆಲ್ಲರೂ ಒಳ್ಳೆ ಇಂಟರ್ವ್ಯೂ ಕರೆಸ್ದಂಗೆ ಆ ಹುಡುಗಿನ ಕರೆಸಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬಿಟ್ರೆ ಆಮೇಲೆ ಅವ್ಳು ಗಾಬರಿಯಿಂದ ನಿಜವಾಗ್ಲೂ ಈ ಮದ್ವೆ ಬೇಡ ಅಂತ ಅಂದ್ಬಿಟ್ರೆ ಹಾಗೇನ್ ಮಾಡಕ್ಕಾಗುತ್ತೆ? ಇನ್ನೇನ್ ಮಾಡ್ಬೇಕಾದಿತ್ತು? ಅಜ್ಜಿ, ಅವಳು ಫಾರಿನಲ್ಲಿ ಓದ್ಕೊಂಡ್ ಬಂದಿರೋ ಹುಡುಗಿ. ಈ ಮದ್ವೆ ಬೇಕಾ ಬೇಡವಾ, ನಿನ್ಗಿಷ್ಟ ಇದೆಯಾ ಇಲ್ವಾ ಅನ್ನೋ ಆಯ್ಕೆನ ಅವಳು ಮುಂದೆನೆ ಇಟ್ಬಿಟ್ರೆ ಅವಳು ಮುಲಾಜಿಂದೆ ಬೇಡ ಅಂತ ಅನ್ಬಿಡ್ತಾಳೆ. ನಷ್ಟ ಆಗೋದು ನಮ್ಮ ಕುಟುಂಬಕ್ಕೆ ಅಲ್ವಾ ಅಜ್ಜಿ? ಈ ಕುಟುಂಬಕ್ಕೆ ಈ ಮದ್ವೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಇದರಲ್ಲಿ ಈ ಕುಟುಂಬಕ್ಕೆ ರಾಜಕೀಯದ ಬೆಂಬಲ ಸಿಗುತ್ತೆ. ಮುಖ್ಯವಾಗಿ ನಮ್ಮ ಮಾವಂಗೆ ಎದುರಾಳಿಗಳು ಅನ್ನೋರೇ ಇರಲ್ಲ ಅಲ್ವಾ ಮಾವ? ಯವಾ, ಇವಳು ಹೇಳ್ತಾ ಇರೋದು ಸರಿಯಾಗಿ ಅದೇ ಕಣವ. ಅದಕ್ಕೆ ಈ ಮದ್ವೆ ನಡಿಲೇಬೇಕು. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು. ನೀನ್ ಮಾತಾಡಿದ್ರೆ ಅವಳು ಒಪ್ಕೋತಾಳೆ ತಾನೆ? ಹೌದು ಅತ್ತೆ, ನಾನು ಈ ಮನೆಗೆ ಸೊಸೆಯಾಗೆ ಬಂದವಳಲ್ವಾ. ಒಂದ್ ಹೆಣ್ಣಿಗೆ ತನ್ನ ಮದ್ವೆ ಆಗಿ ಹೋಗೋ ಮನೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಕನ್ಸುಗಳಿರುತ್ತೆ. ನನಗಂತೂ ಈ ಮನೆಗೆ ಬಂದ್ಮೇಲೆ ಆ ಎಲ್ಲಾ ಕನ್ಸುಗಳು ಈಡೇರಿದೆ. ನೀವಿಬ್ರು ಬರೀ ನನಗೆ ಅತ್ತೆ ಮಾವ ಅಷ್ಟೇ ಅಲ್ಲ, ನನ್ ಸ್ವಂತ ಅಪ್ಪ ಅಮ್ಮ ಇದ್ದಂಗೆ. ಈ ಎಲ್ಲಾ ಸೂಕ್ಷ್ಮಗಳನ್ನು ಪೂರ್ವಿಗೆ ತಿಳಿಸಿ ಹೇಳಿದ್ರೆ ಅವಳಿಗೆ ಮದ್ವೆನ ಬೇಡ ಅಂತ ಅನ್ನಕ್ ಚಾನ್ಸೇ ಇರಲ್ಲ. ಪರವಾಗಿಲ್ಲ ಕಣವ, ನೀನು ರಾಜಕೀಯಕ್ಕೆ ಹೇಳಿ ಮಾಡಿಸ್ದಂಗಿದ್ಯಾ. ನೀನು ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆ ಹುಡುಗಿ ಹತ್ರ ಮಾತಾಡಿ ಈ ಮದುವೆ ಆಗಂಗ್ ಮಾಡ್ಬಿಡವ, ಅಷ್ಟು ಸಾಕು. ನಾನ್ ನಿಮ್ ಸೊಸೆ ಅಲ್ವಾ ಮಾವ? ಖಂಡಿತ ಮಾಡೇ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ನೋಡಿ, ಇದೇ ನನ್ನ ಕ್ಲಾಸ್ ರೂಮು. ನಾನು ಇಲ್ಲೇ ಕೂತ್ಕೋತಾ ಇದ್ದಿದ್ದು ದಿನ. ಜಾನ್ವಿ ಅವರೇ, ಇಫ್ ಯು ಡೋಂಟ್ ಮೈಂಡ್ ನಾನು ಒಂದ್ಸಲಿ ಕೂತ್ಕೋಬೋದಾ? ಅಯ್ಯೋ, ಅದನ್ನ ಏನ್ ಕೇಳ್ತೀರಾ, ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ. ಇದು ನನ್ನ ಫೇವ್ರೆಟ್ ಜಾಗ, ಫೇವ್ರೆಟ್ ಬೆಂಚ್. ಈ ಜಾಗ ನನಗೆಲ್ಲದನ್ನು ಕೊಟ್ಟಿದೆ. ವಿದ್ಯೆ ಕೊಟ್ಟಿದೆ, ಫ್ರೆಂಡ್ಸ್ನ ಕೊಟ್ಟಿದೆ, ಒಳ್ಳೆ ಸ್ಟೂಡೆಂಟ್ ಅನ್ನೋ ಹೆಸರು ಕೊಟ್ಟಿದೆ, ಜೊತೆಗೆ ನಿಮ್ನ ಕೊಟ್ಟಿದೆ. ನಮಸ್ಕಾರ ಜಯನ್ ಸರ್. ಫ್ರೀ ಮಾಡ್ಕೊಂಡು ತಾವು ನಮ್ಮ ಕಾಲೇಜವ್ರಿಗೆ ಬಂದದ್ದು ತುಂಬ ಖುಷಿ ಆಯಿತು. ಹಾಗಾಗಿ ತಮ್ಮನ್ನು ಭೇಟಿಯಾಗೋಣ ಅಂತ ಬಂದ್ವಿ. ನಮಸ್ಕಾರ. ನನಗೂ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ.
ಜಾನ್ವಿ ಅವರು ಪ್ರತಿ ವರ್ಷದಂತೆ ಈ ವರ್ಷನೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಆದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಓದೋದ್ರ ಕಡೆ ಗಮನ ಕೊಡಲ್ಲ. ಆದರೆ ಜಾನ್ವಿ ಅವ್ರ ವಿಷಯದಲ್ಲಿ ಹಾಗಾಗಿಲ್ಲ. ಓದೋರಿಗೆ ಯಾವತ್ತೂ ತೊಡಕಾಗಬಾರ್ದು. ಓದು ನಮ್ಮ ಮುಂದಿನ ಜೀವನಕ್ಕೆ ಒಂದು ಬುನಾದಿ ಅಲ್ವಾ? ಎಲ್ಲರೂ ನೀವು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆನೇ ಇರೋದಿಲ್ಲ ಸರ್. ಸರ್ ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಈ ಕ್ಲಾಸ್ ರೂಮಿನ ಬೆಂಚಸ್ನೆಲ್ಲ ತೆಗೆಸ್ಬಿಡಿ, ಹೊಸ ಬೆಂಚಸ್ನ ನಾನು ಪ್ರೊವೈಡ್ ಮಾಡಿ. ಥ್ಯಾಂಕ್ ಯು ಸರ್. ಅರೆ ಇದಕ್ಕೆ ಯಾಕೆ ಥ್ಯಾಂಕ್ ಯು ಹೇಳ್ತಿದ್ದೀರಿ? ಬೇರೆ ಏನಾದ್ರು ಸಪೋರ್ಟ್ ಬೇಕಾದರೆ ನಿಶ್ಚಿಂತೆಯಿಂದ ಕೇಳಿ. ಖಂಡಿತ ಸರ್. ಹೋಗ್ತಾ ಹಾಗೆ ಆಫೀಸಿಗೆ ಬಂದು ಹೋಗಿ ಸರ್. ಖಂಡಿತ. ರೀ ಏನ್ ಮಾಡ್ತಿದ್ದೀರಾ ನೀವು? ಬೆಂಚ್ಗಳೆಲ್ಲ ಚೆನ್ನಾಗೇ ಇದೆಯಲ್ಲ, ಹೊಸ ಬೆಂಚಸ್ ಯಾಕೆ? ಚಿನ್ನ ಮರಿ, ನೀವು ಓದಿದ್ದು ಈ ಕಾಲೇಜಿನಲ್ಲಿ, ಜ್ಞಾಪಕಾರ್ಥಕ್ಕೆ ಏನಾದರೂ ಮಾಡಬೇಕಾಗಿತ್ತಲ್ವಾ? ಅದಕ್ಕೆ ಈ ಕ್ಲಾಸ್ ರೂಮ್ಗೆ ಹೊಸ ಬೆಂಚಸ್ನ ಕೊಡ್ಸೋಣ. ಈ ಬೆಂಚಸ್ನ ನಾವು ತೊಗೊಂಡು ಹೋಗೋಣ.